ಸ್ನೇಹಿತರೆ, ಸೂಡಾನ್ ಬಗ್ಗೆ ಮಾತಾಡಿದ್ರೆ ಇಂದು ಪ್ರಪಂಚದಲ್ಲಿ ಅತ್ಯಂತ ದಾರುಣವಾದ ಸ್ಥಿತಿ ಎಲ್ಲಿದೆ ಅಂತ ಕೇಳಿದ್ರೆ ಅದು ಸೂಡಾನ್ನಲ್ಲೇ. ಗಾಜಾ ಸ್ಟ್ರಿಪ್ನಲ್ಲಿ ಇತ್ತೀಚೆಗೆ ನಡೆದ ಧ್ವಂಸ, ಅಲ್ಲಿನ ಅತ್ಯಾಚಾರಗಳು ಇನ್ನೂ ಸಂಪೂರ್ಣವಾಗಿ ನಿಂತಿಲ್ಲ. ಕೆಲವು ದಿನಗಳ ಹಿಂದೆ ಸ್ವಲ್ಪ ತಗ್ಗಿದಂತೆ ಕಾಣಿಸಿತ್ತು. ಆದರೂ ಸೋಷಿಯಲ್ ಮೀಡಿಯಾ ಇಡೀ ಸೂಡಾನ್ನಿಂದ ತುಂಬಿ ತುರುಕುತ್ತಿದೆ. ಯಾಕೆಂದರೆ ಅಲ್ಲಿಂದ ಬರುವ ಫೋಟೋಗಳು, ವಿಡಿಯೋಗಳು ಹೃದಯವನ್ನು ನುಂಗಿ ಹಾಕುತ್ತವೆ. ಜನರು ಸೂಡಾನ್ ಜೆನೋಸೈಡ್ ಅಂತ ಪೋಸ್ಟ್ಗಳು ಹಾಕುತ್ತಿದ್ದಾರೆ. ಆಶ್ಚರ್ಯ ಏನೆಂದರೆ ಗಾಜಾಕೋಸ್ಕರ ಇಸ್ರಾಯೇಲ್ನು ಬಾಯ್ಕಾಟ್ ಮಾಡೋ ಕ್ಯಾಂಪೇನ್ ನಡೆದಂತೆ ಈಗ ಸೂಡಾನ್ಗೋಸ್ಕರವೂ ಬಾಯ್ಕಾಟ್ ಚಳವಳಿ ಶುರುವಾಗಿದೆ. ಆದರೆ ಈ ಬಾರಿ ಬಾಯ್ಕಾಟ್ ಇಸ್ರಾಯೇಲ್ಗೆ ಅಲ್ಲ, ಒಂದು ಮುಸ್ಲಿಂ ದೇಶಕ್ಕೆ. ಅದು ನಮಗೆ ತಿಳಿದಿರುವ ಯುನೈಟೆಡ್ ಅರಬ್ ಎಮಿರೇಟ್ಸ್, ಶ್ರೀಮಂತ ಪ್ರಭಾವಿ ದೇಶ. ಇಂತಹ ಸ್ಥಿತಿಗಳು ನಡೆಯುತ್ತಿರುವಾಗ ಬಹಳಷ್ಟು ಜನ ಈ ವಿಷಯದ ಬಗ್ಗೆ ಗೊಂದಲದಲ್ಲಿದ್ದಾರೆ. ಅವರಿಗೆ ಒಂದೇ ಪ್ರಶ್ನೆ, ಸೂಡಾನ್ನಲ್ಲಿ ಏನಾಗುತ್ತಿದೆ? ಸಾವಿರಾರು ಕಾದು ಲಕ್ಷಾಂತರ ಸಾಯುತ್ತಿರುವವರು ಯಾರು? ಅವರನ್ನು ಈ ಕ್ರೂರವಾಗಿ ಕೊಲ್ಲುತ್ತಿರುವವರು ಯಾರು? ಮತ್ತು ಈ ಒಟ್ಟಾರೆ ಕಥೆಯಲ್ಲಿ ಯೂಹಿಗೆ, ವಿಶೇಷವಾಗಿ ಅದರ ಚಿನ್ನಕ್ಕೆ ಏನು ಪಾತ್ರ? ಈ ಪ್ರಶ್ನೆಗಳನ್ನೆಲ್ಲ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಚರ್ಚಿಸೋಣ. ಮೊದಲು ಈ ಮ್ಯಾಪ್ ನೋಡಿ. ಪ್ರಪಂಚದಲ್ಲಿ ಸೂಡಾನ್ ಎಲ್ಲಿದೆ? ಇನ್ನು ಭೂಪ್ರದೇಶದ ದೃಷ್ಟಿಯಿಂದ ಬಹಳ ದೊಡ್ಡ ದೇಶವೇ. ಆದರೆ ಕೆಲವು ವರ್ಷಗಳ ಹಿಂದೆ ಇನ್ನೂ ದೊಡ್ಡದಾಗಿತ್ತು. ನಂತರ ಎರಡು ತುಂಡಾಗಿ ಕೆಳಭಾಗ ಬೇರ್ಪಟ್ಟು ಸೌತ್ ಸೂಡಾನ್ ಅಂತ ಹೊಸ ದೇಶ ರೂಪುಗೊಂಡಿತು. ಮುಸ್ಲಿಂ ಬಹುಸಂಖ್ಯಾತ ಇರುವ ಈ ದೇಶದ ಇತಿಹಾಸಕ್ಕೆ ಹೋದ್ರೆ 1956ರವರೆಗೂ ಭಾರತದಂತೆ ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು. ಸ್ವಾತಂತ್ರ್ಯ ಬಂತು, ಆದರೆ ಪ್ರಜಾಪ್ರಭುತ್ವ ಮಾತ್ರ ಬರಲಿಲ್ಲ. ಅಂದಿನಿಂದ ಇಂದಿನವರೆಗೂ ದೇಶ ಯಾವಾಗಲೂ ಅಲುಗಾಡುತ್ತಲೇ ಇದೆ. ಚುನಾವಣೆಗಳು ನಡೆದರೂ, ಸರ್ಕಾರ ರೂಪುಗೊಂಡರೂ ಸೇನೆಯ ಜನರಲ್ ಬಂದು ಅಧಿಕಾರ ಹಿಡಿದುಕೊಳ್ಳುತ್ತಾನೆ. ಈ ಕಥೆ ನಮ್ಮ ನೆರೆ ದೇಶ ಪಾಕಿಸ್ತಾನದಲ್ಲಿ ನಡೆದಂತೆ ಚೆನ್ನಾಗಿ ಪರಿಚಿತವಲ್ಲವೇ? ಉದಾಹರಣೆಗೆ ಒಮರ್ ಅಲ್ ಬಶೀರ್, ಸೂಡಾನ್ ಮೇಲೆ ಅತ್ಯಂತ ಕಾಲ ಪಾಲಿಸಿದ ವ್ಯಕ್ತಿ. ಒಮ್ಮೆ ಸೇನೆಯ ಜನರಲ್ ಆಗಿ 1989ರಲ್ಲಿ ಸೈನಿಕ ದಂಗೆ ಮಾಡಿ ಅಧಿಕಾರಕ್ಕೆ ಬಂದ. 30 ವರ್ಷಗಳು ಅಂದರೆ 2019ರವರೆಗೂ ವಿವಿಧ ಹುದ್ದೆಗಳಲ್ಲಿ ಕುಳಿತು ದೇಶವನ್ನು ಆಳಿದ. ಆದರೆ ಸೇನೆಯ ಬಲದಿಂದ ಬಂದಿದ್ದರಿಂದ ತನ್ನ ಅಧಿಕಾರ ಯಾವಾಗಲಾದರೂ ಕುಸಿಯುತ್ತದೆ ಅಂತ ಯಾವಾಗಲೂ ಹೆದರಿಕೊಂಡಿದ್ದ. ಆ ಭಯದಿಂದಲೇ ತನ್ನ ವಿಧೇಯರೊಂದಿಗೆ ಒಂದು ವೈಯಕ್ತಿಕ ಸೇನೆಯನ್ನು ರಚಿಸಿಕೊಂಡ. ಆ ಸೇನೆಯ ಏಕೈಕ ಕೆಲಸ ಬಶೀರ್ ಆಳ್ವಿಕೆಯನ್ನು ಕಾಪಾಡುವುದು. ಯಾವ ಪ್ರದೇಶದಲ್ಲಾದರೂ ತನಗೆ ವಿರೋಧವಾಗಿ ಧ್ವನಿ ಎದ್ದರೂ, ದಂಗೆ ಬರುತ್ತದೆ ಅನಿಸಿದರೆ ಆ ವೈಯಕ್ತಿಕ ಸೇನೆ ಹೋಗಿ ಕ್ರೂರವಾಗಿ ಅಡಗಿಸುತ್ತಿತ್ತು. ಕಾಲ ಕಳೆದಂತೆ ಈ ಸೇನೆ ಇನ್ನಷ್ಟು ಬಲಗೊಂಡಿತು. ಲಕ್ಷಾಂತರ ಜನರನ್ನು ಕೊಂದು ಹಾಕಿದರು. ಸಣ್ಣ ಪ್ರತಿಭಟನೆಯನ್ನು ಸಹಿಸುತ್ತಿರಲಿಲ್ಲ. ಪ್ರಪಂಚದ ಎಲ್ಲಿಯಾದರೂ ಸರ್ಕಾರಕ್ಕೆ ವಿರೋಧವಾಗಿ ಪ್ರತಿಭಟನೆಗಳು ನಡೆಯುತ್ತವಲ್ಲ, ಅಂತಹ ಪ್ರತಿಭಟನೆಗಳ ಮೇಲೂ ಈ ಬಲವಾದ ಸೇನೆಯನ್ನು ಇಳಿಸುತ್ತಿದ್ದ. ಮಾತುಗಳು ಕೆಲಸ ಮಾಡದಿದ್ದರೆ ಸುಲಭವಾಗಿ ಕೊಲ್ಲುತ್ತಿದ್ದರು. ಮೊದಲು ಈ ಸೇನೆ ಚೆಲ್ಲಾಪಿಲ್ಲಿಯಾಗಿ ಇತ್ತು. ಆದರೆ 2013ರ ನಾಟಕ್ಕೆ ಎಲ್ಲವನ್ನೂ ಒಂದೇ ಕಡೆ ಸೇರಿಸಿ ಆರ್ಗನೈಡ್ ಮಾಡಿ RSF ಅಂತ ಹೆಸರು ಹಾಕಿದರು, ರ್ಯಾಪಿಡ್ ಸಪೋರ್ಟ್ ಕೋರ್ಸಸ್. ಇನ್ನಷ್ಟು ಕಾಲದ ನಂತರ ಇದು ಅಧಿಕೃತವಾಗಿ ಸೂಡಾನ್ ಪ್ಯಾರಾಮಿಲಿಟರಿ ಕೋರ್ಸ್ ಆಯಿತು. ಈಗ ದೇಶದಲ್ಲಿ 2 ಸೇನೆಗಳು, ಒಂದು ಮೇನ್ ಆರ್ಮಿ, ಮತ್ತೊಂದು ಈ ಬಲವಾದ ಪ್ಯಾರಾಮಿಲಿಟರಿ. 2019 ಬಂತು. ಬಶೀರ್ಗೆ ಯಾವಾಗಲೂ ಹೆದರುತ್ತಿದ್ದ ಆ ದಿನ ಬಂದೇ ಬಿಟ್ಟಿತು. ಅವನ ಅಧಿಕಾರ ಕುಸಿದು ಹೋಯಿತು. ವಿಚಿತ್ರ ಏನೆಂದರೆ ಸೇನೆಯ ಬಲದಿಂದ ಅಧಿಕಾರಕ್ಕೆ ಬಂದ ಬಶೀರ್ನು ಅದೇ ರೀತಿ ಸೇನೆಯ ಮೂಲಕವೇ ತೆಗೆದುಹಾಕಿದರು. ಆಶ್ಚರ್ಯ ಏನೆಂದರೆ ಇದರಲ್ಲಿ ಸೂಡಾನ್ ಜನರು, ಮೇನ್ ಆರ್ಮಿಯೊಂದಿಗೆ RSF ಕೂಡ ಭಾಗವಹಿಸಿತ್ತು. ಆ ಸೇನೆ ಬಶೀರ್ನು ಕಾಪಾಡಲೇ ರಚಿತವಾಯಿತಲ್ಲ. 30 ವರ್ಷಗಳ ಕಾಲ ಜನರನ್ನು ಕಿರುಕುಳ ಮಾಡಿದ ಡಿಕ್ಟೇಟರ್ ಹೋದ. ಆದರೆ ಪ್ರಜಾಪ್ರಭುತ್ವ, ಶಾಂತಿ ಮಾತ್ರ ಬರಲಿಲ್ಲ. 2021ರಲ್ಲಿ ಮತ್ತೆ ಸೇನೆಯ ನಾಯಕ ಅಧಿಕಾರ ಹಿಡಿದ. ಅಬ್ದುಲ್ ಕತ್ತಾ ಅಲ್ ಬುರ್ಹಾನ್, ಇವನು ಮೇನ್ ಆರ್ಮಿ ಜನರಲ್. 2023ರ ಮೊದಲ ತಿಂಗಳುಗಳವರೆಗೂ ಪೂರ್ತಿ ಸೂಡಾನ್ ಇವನ ನಿಯಂತ್ರಣದಲ್ಲಿತ್ತು. ಆದರೆ ಅಲ್ಲಿಗೆ ಒಬ್ಬ ಹೊಸ ವ್ಯಕ್ತಿ ಎಂಟ್ರಿ ಕೊಟ್ಟ, ಮೊಹಮ್ಮದ್ ಹಮ್ದಾನ್ ದಗಾಲೋ. ಇವನು RSF ಕಮಾಂಡರ್, ಮುಖ್ಯ ನಾಯಕ.
ಬಶೀರ್ ರಚಿಸಿದ ಆ ಸೇನೆ ಈಗ ಅತಿಯಾಗಿ ಬಲಗೊಂಡಿತ್ತು. 2019ರಲ್ಲಿ ಬಶೀರ್ ದಂಗೆಯಲ್ಲಿ ಇಬ್ಬರೂ ಒಟ್ಟಾಗಿ ಕೆಲಸ ಮಾಡಿದರು. ನಂತರ ಅಧಿಕಾರ ಹಂಚಿಕೊಂಡರೂ ಕೂಡ. ಬುರ್ಹಾನ್ ಮುಖ್ಯ ಸ್ಥಾನದಲ್ಲಿ, ದಗಾಲೋನ್ನು ಡೆಪ್ಯೂಟಿಯಾಗಿ ಮಾಡಿದ. ಆದರೆ 2023ರ ಆರಂಭದೊಂದಿಗೆ ಇಬ್ಬರ ನಡುವೆ ಜಗಳ ಶುರು. ಪೂರ್ತಿ ಅಧಿಕಾರಕ್ಕಾಗಿ ಸ್ಪರ್ಧೆ. ಈ ಆಸೆಯಲ್ಲೇ ಸೂಡಾನ್ನ ಸ್ಥಿತಿ ದಾರುಣವಾಗಿ ಬದಲಾಯಿತು. ಸಿವಿಲ್ ವಾರ್ ಶುರುವಾಯಿತು. ಇಬ್ಬರೂ ನಾಯಕರ ಆಸೆಗಳು ದೇಶವನ್ನು ರಕ್ತಪಾತ ಯುದ್ಧಕ್ಕೆ ತಳ್ಳಿದವು. ಈ ಯುದ್ಧ 2023ರ ಮಾರ್ಚ್ ಏಪ್ರಿಲ್ನಲ್ಲಿ ಶುರುವಾಗಿ ಈ ವಿಡಿಯೋ ರೆಕಾರ್ಡ್ ಮಾಡುತ್ತಿರುವಾಗಲೂ ಮುಂದುವರೆದಿದೆ. 2 ವರ್ಷಗಳಿಂದ ನಡೆಯುತ್ತಿರುವ ಈ ಯುದ್ಧ ಈಗಾಗಲೇ 1.5 ಲಕ್ಷ ಜೀವಗಳನ್ನು ಬಲಿ ತೆಗೆದುಕೊಂಡಿದೆ. ಬಹಳ ಪ್ರದೇಶಗಳಲ್ಲಿ ಹಸಿವು ದಾಳಿ ಮಾಡುತ್ತಿದೆ. ತಿನ್ನಲು ಏನೂ ಇಲ್ಲ. ಹೊರಗಿನಿಂದ ಬರುವ ಸಹಾಯ ಕೂಡ ಯುದ್ಧದಿಂದ ತಲುಪುತ್ತಿಲ್ಲ. ವರದಿಗಳ ಪ್ರಕಾರ ಸಣ್ಣ ಮಕ್ಕಳಿಗೂ ಆಹಾರ ಸಿಗುತ್ತಿಲ್ಲ. ಸುಮಾರು 5 ಲಕ್ಷ ಮಕ್ಕಳು ಸಾಯುತ್ತಿದ್ದಾರೆ. ಮನೆಯಿಂದ ಓಡಿಹೋದವರ ಸಂಖ್ಯೆ 10 ಲಕ್ಷ ದಾಟಿದೆ. 2 ವರ್ಷಗಳ ಯುದ್ಧದ ನಂತರ ಸೂಡಾನ್ ಮ್ಯಾಪ್ ನೋಡಿದ್ರೆ ಆ ಉತ್ತರ, ಪೂರ್ವ, ಮಧ್ಯ ಭಾಗಗಳು ರಾಜಧಾನಿ ಖಾರ್ಟೂಮ್ ಸಹಿತ ಮೇನ್ ಆರ್ಮಿ ನಿಯಂತ್ರಣದಲ್ಲಿ, ಪಶ್ಚಿಮ, ದಕ್ಷಿಣ ಭಾಗಗಳು RSF ಕೈಯಲ್ಲಿ. ವಿಶೇಷವಾಗಿ ಡಾರ್ಫೂರ್ ಪ್ರದೇಶ ಪೂರ್ತಿ ಅವರದೇ. ಇತ್ತೀಚೆಗೆ ಸೂಡಾನ್ನಾದ್ಯಂತ ಚರ್ಚೆಯಲ್ಲಿರುವುದು ಆ ಪ್ರದೇಶದ ಪ್ರಸಿದ್ಧ ನಗರ ಅಲ್ ಖಾಶಿರ್ ಕಾರಣಕ್ಕೆ. RSF 18 ತಿಂಗಳುಗಳಿಂದ ಆ ನಗರವನ್ನು ಮುತ್ತಿಗೆ ಹಾಕಿ ಇಟ್ಟಿತ್ತು. 2025ರ ಅಕ್ಟೋಬರ್ ಕೊನೆಯ ದಿನಗಳಲ್ಲಿ ಆ ನಗರವನ್ನು ವಶಕ್ಕೆ ತೆಗೆದುಕೊಂಡು ಒಳಗೆ ನುಗ್ಗಿ ಏನು ಮಾಡಿತು ಅಂದರೆ, ಪ್ರಪಂಚ ಮಾನವ ಹಕ್ಕುಗಳ ಸಂಸ್ಥೆಗಳು, ಐಕ್ಯರಾಜ್ಯ ಸಮಿತಿ ಎಲ್ಲರೂ ಗೋಗರೆದರು. ವರದಿಗಳ ಪ್ರಕಾರ ನಗರ ವಶವಾದ ತಕ್ಷಣ ಎಲ್ಲರನ್ನೂ ಕತ್ತಲೆಯಲ್ಲಿ ಕೊಂದು ಹಾಕಿದರು. ನಿರೀಹ ಜನರನ್ನು ಕ್ರೂರವಾಗಿ ಹತ್ಯೆ ಮಾಡಿದರು, ದೋಚಿದರು. ಅಪಾರ ಅಪರಾಧಗಳು. ವೈರಲ್ ಆಗುತ್ತಿರುವ ಸ್ಯಾಟಲೈಟ್ ಇಮೇಜ್ಗಳಲ್ಲಿ ರಸ್ತೆಗಳ ಮೇಲೆ, ಹೊರಗಿನ ಪ್ರದೇಶಗಳಲ್ಲಿ ಮನುಷ್ಯರ ಶವಗಳು, ಶವದ ತುಂಡುಗಳು ಸ್ಪಷ್ಟವಾಗಿ ಕಾಣುತ್ತಿವೆ. ಕೊನೆಗೆ ಪ್ರಶ್ನೆ, ಯುಹಿಗೆ ಇದರಲ್ಲಿ ಏನು ಪಾತ್ರ? 2023ರಲ್ಲಿ ಯುದ್ಧ ಶುರುವಾದ ಕೆಲವು ತಿಂಗಳಲ್ಲೇ ಮೇನ್ ಆರ್ಮಿ ಕಮಾಂಡರ್ ಅಬ್ದುಲ್ ಕತ್ತಾ ಅಲ್ ಬುರ್ಹಾನ್ ಯುಯಿ ಮೇಲೆ ಆರೋಪ ಮಾಡಿದ, RSFಗೆ ಚಂಡಿಂಗ್ ಯುಯಿದೆ ಅಂತ. ಯುಯಿ ಮುಖ್ಯ ನಾಯಕನನ್ನು ಸ್ಟೇಟ್ ಮಾಚಿಯಾ ಅಂತಲೂ ಕರೆದ. ಹೀಗೆ ಒಂದು ದೇಶದ ಮುಖ್ಯಸ್ಥನನ್ನು ಅವಮಾನಿಸುವುದು ಸಾಮಾನ್ಯವಲ್ಲ. ನಂತರ ಸೂಡಾನ್ನಲ್ಲಿರುವ ಯುಯಿ ಡಿಪ್ಲೊಮ್ಯಾಟ್ಗಳನ್ನು ತಕ್ಷಣ ಬಯಲಿಗೆ ಕಳುಹಿಸಿದರು. ಅಂದು ಯುಯಿ ಆ ಆರೋಪಗಳನ್ನು ಸಂಪೂರ್ಣ ತಪ್ಪು ಅಂತ ತಳ್ಳಿಹಾಕಿತು. ಆದರೆ ಕಾಲ ಕಳೆದಂತೆ ಮೀಡಿಯಾ ವರದಿಗಳು ಬಂದವು, ಬಹಳಷ್ಟು ಆ ಆರೋಪಗಳು ನಿಜವೇ ಅಂತ. ಯುಯಿ RSFಗೆ ಚಂಡ್ ಏಕೆ ಕೊಡುತ್ತಿದೆ? ಯುದ್ಧ ಮುಂದುವರಿಯಲಿ ಏಕೆ ಬಯಸುತ್ತಿದೆ? ಅದೆಲ್ಲ ಚಿನ್ನಕ್ಕೋಸ್ಕರ. ನಿಮಗೆ ತಿಳಿಯದಿದ್ದರೆ ಹೇಳ್ತೀನಿ. ಸೂಡಾನ್ ಜನರು ತಮ್ಮ ನಾಯಕರಿಂದ ಇಲ್ಲಿಯವರೆಗೂ ಬಡತನದಲ್ಲಿದ್ದರು. ಆ ದೇಶ ಆಫ್ರಿಕಾದಲ್ಲಿ ಚಿನ್ನ ಅತ್ಯಧಿಕವಿರುವ 2-3 ದೇಶಗಳಲ್ಲಿ ಒಂದು. ಭೂಮಿಯಡಿ ಚಿನ್ನದ ಗಣಿಗಳು ಹೆಚ್ಚಾಗಿವೆ. ಇಲ್ಲೇ ಯುಯಿ ಎಂಟ್ರಿ. ಸೂಡಾನ್ನಲ್ಲಿರುವ ಹೆಚ್ಚಿನ ಚಿನ್ನ RSF ನಿಯಂತ್ರಣದ ಪ್ರದೇಶಗಳಲ್ಲೇ. RSF ಸರ್ಕಾರಕ್ಕೆ ಪ್ರಪಂಚದಲ್ಲಿ ಗುರುತಿಸಿಕೊಳ್ಳಲಾಗಿಲ್ಲವಾದ್ದರಿಂದ ವರದಿಗಳ ಪ್ರಕಾರ ಯುಯಿ RSFನಿಂದ ಚಿನ್ನವನ್ನು ಕಾನೂನುಬದ್ಧವಾಗಿ ಅಥವಾ ಅಕ್ರಮವಾಗಿ ಬಹಳ ಕಡಿಮೆ ಬೆಲೆಗೆ ಖರೀದಿಸಿ ಯುಯಿಗೆ ತಲುಪಿಸುತ್ತದೆ. ಸೂಡಾನ್ನಿಂದ ಬಹಳ ಕಡಿಮೆ ಬೆಲೆಗೆ ತಂದ ಚಿನ್ನ ಯುಯಿ ಮಾರ್ಕೆಟ್ಗೆ ಬಂದೊಡನೆ ಪೂರ್ತಿ ಕಾನೂನುಬದ್ಧವಾಗಿ ಪ್ರಪಂಚ ಮಾರ್ಕೆಟ್ ಬೆಲೆಗಳಿಗೆ ಮಾರಾಟವಾಗುತ್ತದೆ. ಕಳೆದ ಕೆಲವು ವರ್ಷಗಳಿಂದ ಈ ನೆಟ್ವರ್ಕ್ ನಡೆಯುತ್ತಿದೆ. ಇದರಲ್ಲಿ ಅತಿ ದೊಡ್ಡ ನಷ್ಟ ಸೂಡಾನ್ ಸಾಮಾನ್ಯ ಜನರಿಗೆ, ಅತಿ ದೊಡ್ಡ ಲಾಭ ಯುಯಿಗೆ. RSFಗೆ ಮಾತ್ರ ಈ ಚಿನ್ನದ ಮೂಲಕವೇ ಚಂಡಿಂಗ್. ಯುಯಿ ಕೊಡುವ ಹಣದಿಂದಲೇ ಆಯುಧಗಳು, ಯೋಧರ ವೇತನಗಳು, ಇತರ ಖರ್ಚುಗಳು. ಹೀಗೆ ಕಳೆದ 2 ವರ್ಷಗಳಿಂದ ಯುದ್ಧ ಮುಂದುವರೆದಿದೆ. ಯುಯಿ ಇನ್ನೂ ಈ ಆರೋಪಗಳನ್ನು ನಿರಾಕರಿಸುತ್ತಿದೆ. ಅಲ್ ಖಾಶಿರ್ನಲ್ಲಿ ನಡೆದಿದ್ದನ್ನು ಖಂಡಿಸುತ್ತಿದೆ. ಆದರೆ ಮೀಡಿಯಾ ವರದಿಗಳು ನೋಡಿದ್ರೆ ಬೇರೆ ಕಥೆಯೇ ಕಾಣುತ್ತದೆ. ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ಗಳಲ್ಲಿ ಹೇಳಿ. ವಿಡಿಯೋ ಉಪಯೋಗಕರವಾಗಿ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಜ್ಞಾನದಾಯಕ ಇತಿಹಾಸಾತ್ಮಕ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.